ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋವನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ಒಂದು ಕ್ಲಾಸಸ್ ತುಂಬಾ ಅಥೆಂಟಿಕೇಟೆಡ್ ನೋಟ್ಸ್ ಆಗಿರುತ್ತೆ. ನೀವು ಸಿಲೆಬಸ್ ಅಲ್ಲಿ ನೋಡಿರ್ತೀರಾ. GPSTR HSTR ಗೆ ಸಂಬಂಧಪಟ್ಟಂತೆ, ಈವನ್ TET ಗೆ ಸಂಬಂಧಪಟ್ಟಂತೆ ಸೈಕಾಲಜಿ ರೆಫರೆನ್ಸ್ ಬುಕ್ಸ್ ಏನ್ ಕೊಟ್ಟಿರ್ತಾರೆ ಆ ಒಂದು ಟಾಪಿಕ್ಸ್ ಇಂದ, ಅಂದ್ರೆ ರೆಫರೆನ್ಸ್ ಬುಕ್ಸ್ ಇಂದ ತೆಗೆದಿರುವಂತಹ ಒಂದು ಅಥೆಂಟಿಕೇಟೆಡ್ ಮಾಹಿತಿ ಇದು ಆಗಿರುತ್ತೆ. ನಾವು ಹಿಂದಿನ ಒಂದು ತರಗತಿಯಲ್ಲಿ ಕಲಿಕೆ ಪ್ರಕಾರಗಳು, ಸಿದ್ಧಾಂತಗಳು ಎಲ್ಲ ನೋಡಿದ್ವಿ, ಹೌದಲ್ವಾ? ಈಗ ಇದ್ರ ಕುರಿತಾಗಿ ಕಲಿಕೆ ಉಂಟಾಗ್ಬೇಕು ಅಂದ್ರೆ ಯೋಚನೆ ಇರಬೇಕು, ಹೌದಲ್ವಾ? ಚಿಂತನೆ ಇರಬೇಕು. ಇದ್ರ ಬಗ್ಗೆ ಈಗ ನೋಡ್ತಾ ಹೋಗೋಣ. ಮಕ್ಕಳು ಹೇಗೆ ಯೋಚಿಸ್ತಾರೆ ಮತ್ತೆ ಕಲಿತಾರೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಆಲೋಚನೆ ಮತ್ತು ಚಿಂತನೆ ಅನ್ನುವಂಥದ್ದು ಒಂದು ಬಹುಮುಖ್ಯ ಮಾನಸಿಕ ಪ್ರಕ್ರಿಯೆ ಅಂತಾನೆ ಹೇಳ್ತೀವಿ. ಇದು ಕಲಿಕಾ ಪ್ರಕ್ರಿಯೆ ಮತ್ತೆ ಪರಿಸರದಿಂದ ಮಾಹಿತಿಯನ್ನ ಸಂಗ್ರಹಿಸಿ ಪರಿಕಲ್ಪನೆಗಳ ಅರ್ಥಗ್ರಹಿಕೆ, ಕಲೆ ಹಾಕಿದ ಮಾಹಿತಿಯನ್ನ ಸರಿಯಾದ ರೀತಿಯಲ್ಲಿ ಮಾನಸಿಕವಾಗಿ ಸಂಘಟಿಸಿ ನೆನಪಿನಲ್ಲಿ ಇಟ್ಟುಕೊಂಡು ತಮಗೆ ಬೇಕಾದಾಗ ಪುನಃ ಸ್ಮರಿಸೋದಕ್ಕೆ, ಜೊತೆಗೆ ಸಮಸ್ಯೆಯ ಗ್ರಹಿಕೆ ಮತ್ತು ಪರಿಹಾರ ನಿರ್ಧಾರ ತೆಗೆದುಕೊಳ್ಳುವಿಕೆ, ಅವಧಾನ, ಇವೆಲ್ಲವನ್ನ ಕೂಡ ಇದು ಒಳಗೊಂಡಿದೆ. ಅದರ ಅರ್ಥ ಏನು? ಹೀಗಂದ್ರೆ ಏನು? ಅಂದ್ರೆ ಕಲಿಯೋದು ಸಂದರ್ಭ ಬಂದಾಗ ಅದನ್ನ, ಅಂದ್ರೆ ಕಲಿತಿದ್ದನ್ನ ಸಂದರ್ಭ ಬಂದಾಗ ಆ ಒಂದು ಸಮಯಕ್ಕೆ ಅನುಸಾರವಾಗಿ ಹೇಳುವಂಥದ್ದು. ಇವಾಗ ಫಾರ್ ಎಕ್ಸಾಂಪಲ್, ಒಬ್ಬ ಮನುಷ್ಯ ಏನ್ ಮಾಡ್ತಾನೆ, ಮಗು ಏನ್ ಮಾಡುತ್ತೆ, ಅಂಗಡಿಗೆ ಹೋಗುತ್ತೆ, 5 ರೂಪಾಯಿ ಚಾಕ್ಲೇಟ್ ತಗೊಂಡಾಗ 10 ರೂಪಾಯಿ ತಗೊಂಡೋಗಿರುತ್ತೆ, 5 ರೂಪಾಯಿ ಚಾಕ್ಲೇಟ್ ಕೊಡ್ತಾರೆ, 5 ರೂಪಾಯಿ ವಾಪಸ್ ತಗೊಂಡ್ಬರುತ್ತೆ. ಅಂದ್ರೆ ನಾನು 5 ರೂಪಾಯಿ ಕೊಟ್ಟಿರೋದಕ್ಕೆ, ಅಂದ್ರೆ ನಾನು 5 ರೂಪಾಯಿ ಚಾಕ್ಲೇಟ್ ತಗೊಂಡಿರೋದಕ್ಕೆ 10 ರೂಪಾಯಿ ಕೊಟ್ಟಾಗ ಅವ್ರು 5 ರೂಪಾಯಿ ನನಗೆ ವಾಪಸ್ ಕೊಟ್ರು ಅಂತ ಮಗು ತನ್ನ ಗ್ರಹಿಕೆಗೆ ಯಾವಾಗ ಬರುತ್ತೆ? ಅದು ಕಲ್ತಾಗ, ಹೌದಲ್ವಾ? ಸೊ ಈ ಚಿಂತನೆ ಎನ್ನುವಂಥದ್ದು ಪ್ರಜ್ಞಾಪೂರ್ವಕವಾಗಿ ಉತ್ಪಾದಿಸುವ ಮತ್ತು ಕುಶಲತೆಯಿಂದ ಕೆಲಸ ಕಾರ್ಯಗಳನ್ನ ನಿರ್ವಹಿಸುವ ಪ್ರಕ್ರಿಯೆ ಅಂತ ಕೂಡ ಹೇಳ್ಬೋದು. ಇನ್ನು ಮಕ್ಕಳು ತಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಅನ್ವೇಷಿಸಬೇಕಾದ್ರೆ ಮತ್ತು ಕಲಿಯುವಾಗ ಸ್ವಾಭಾವಿಕವಾಗಿ ಚಿಂತನೆ ಸಂಭವಿಸ್ತಾ ಹೋಗುತ್ತೆ. ಮಕ್ಕಳು ತಾವು ನೋಡುವ ಹಾಗೂ ಮಾಡುವ ಪ್ರತಿ ಕಾರ್ಯದಿಂದಲೂ ಕೂಡ ಕಲಿತಾ ಹೋಗ್ತಾರೆ. ಅವರು ಶಾಲೆಗೆ ಸೇರೋದಕ್ಕಿಂತ ಮೊದಲು ತಮ್ಮ ಮನೆಯ ಮತ್ತು ಸುತ್ತಮುತ್ತಲಿನ ಪರಿಸರದಿಂದ ಬಹಳಷ್ಟು ವಿಷಯಗಳನ್ನ ಅವರು ಕಲಿತಾ ಹೋಗ್ತಾರೆ ಮಕ್ಕಳು. ಮಕ್ಕಳು ಜನಿಸಿದಾಗಿನಿಂದ ಅವರ ಸುತ್ತಮುತ್ತಲಿನ ಪ್ರಪಂಚದೊಂದಿಗೆ ಸಂವಹನ ಅನ್ನುವಂಥದ್ದು ಪ್ರಾರಂಭ ಆಗ್ತಾ ಹೋಗುತ್ತೆ. ಅವರು ವಿಷಯಗಳನ್ನ ಗ್ರಹಿಸ್ತಾ ಹೋಗ್ತಾರೆ ಮತ್ತು ಕ್ರಮೇಣ ಅದನ್ನ ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ. ಸ್ಪರ್ಶದಿಂದ, ದೃಷ್ಟಿಯಿಂದ, ರುಚಿಯಿಂದ, ವಾಸನೆಯಿಂದ ಮತ್ತು ಶಬ್ದ ಇಂದ್ರಿಯಗಳ ಮೂಲಕ ಪರಿಸರವನ್ನ ಅವರು ಅನ್ವೇಷಿಸ್ತಾ ಹೋಗ್ತಾರೆ. ಹೀಗೆ ಮಕ್ಕಳಲ್ಲಿ ನಿಧಾನವಾಗಿ ಆಲೋಚನೆ ಅಥವಾ ಚಿಂತನೆ ಅನ್ನುವಂಥದ್ದು ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಸ್ವಿಸ್ ಮನೋವಿಜ್ಞಾನಿ ಜೀನ್ ಪಿಯಾಜೆ ಅವರು ಏನ್ ಹೇಳ್ತಾ ಹೋಗಿದ್ದಾರೆ ಅಂತ ನೋಡೋದಾದ್ರೆ, ಮಕ್ಕಳು ಬೆಳವಣಿಗೆಯ ಹಂತದಲ್ಲಿ ಆಲೋಚಿಸುವಂತಹ ಕೌಶಲ್ಯಗಳನ್ನ ಹೇಗೆ ಬೆಳೆಸ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಪ್ರಸಿದ್ಧ ಸನ್ನಾತ್ಮಕ ಸಿದ್ಧಾಂತವನ್ನ ಇವರು ಪ್ರತಿಪಾದಿಸ್ತಾರೆ. ಇದ್ರ ಮೇಲೆ ಪ್ರಶ್ನೆ ಏನು ಬರುತ್ತೆ ನೋಡಿ, ಜೀನ್ ಪಿಯಾಜೆ ಅವರು ಯಾವ ಸಿದ್ಧಾಂತವನ್ನ ಕೊಡ್ತಾರೆ? ದಟ್ ಇಸ್ ಸನ್ನಾತ್ಮಕ ಸಿದ್ಧಾಂತವನ್ನ ಪ್ರತಿಪಾದಿಸ್ತಾರೆ. ಇವರು ಜ್ಞಾನಾತ್ಮಕ ವಿಕಾಸವನ್ನ 4 ಹಂತಗಳಲ್ಲಿ ಇವರು ವಿವರಿಸ್ತಾ ಹೋಗ್ತಾರೆ. ಮೊದಲನೇದೇನು? ಸಂವೇದನಾ ಗತಿಯ ಹಂತ. ಎರಡನೇದು ಪೂರ್ವ ಸಂಕ್ರಿಯಾತ್ಮಕ ಹಂತ, ಮೂರ್ತ ಕಾರ್ಯಗಳ ಹಂತ ಮತ್ತೆ ಔಪಚಾರಿಕ ಸಂಕ್ರಿಯಾತ್ಮಕ ಹಂತ. ಇದನ್ನ ಕಾರ್ಯಪೂರ್ವ ಹಂತ ಅಂತ ಕೂಡ ಕರೀತಾರೆ. ಇದು ಮೊದಲನೇದಾಗಿ ಒಂದೊಂದೇ ನೋಡ್ತಾ ಹೋಗೋಣ. ಸಂವೇದನಾ ಗತಿಯ ಹಂತ, ಇದು ಹುಟ್ಟಿನಿಂದ 2 ವರ್ಷಗಳ ಅವಧಿ. ಯಾವುದು? ಸಂವೇದನಾ ಗತಿಯ ಹಂತ. ಸಂವೇದನಾ ಅಂತ ಅಂದ್ರೆ ಸೆನ್ಸ್, ಅಂದ್ರೆ ಇಲ್ಲಿ ಸೆನ್ಸ್ ಆರ್ಗನ್ಸ್ ಮಾತ್ರ ವರ್ಕ್ ಮಾಡ್ತಾ ಹೋಗುತ್ತೆ. ನೋಡಿ, ಈ ಹಂತದಲ್ಲಿ ಮಗುವಿನ ಪ್ರಾಥಮಿಕ ಕಲಿಕೆ ವಿಧಾನ ಏನಿರುತ್ತೆ ಅದು ಪಂಚೇಂದ್ರಿಯಗಳ ಮೂಲಕ ಸಂಭವಿಸುತ್ತೆ. ಸಂವೇದನಾ ಗತಿಯ ಹಂತ ಅಂದ್ರೆ ಪಂಚೇಂದ್ರಿಯಗಳ ಮೂಲಕ ಇದು ಕಲಿಕೆ ಅನ್ನುವಂಥದ್ದು ನಿಧಾನವಾಗಿ ಸಂಭವಿಸ್ತಾ ಹೋಗುತ್ತೆ. ಮಗು ಜನಿಸಿದಾಗ್ಲೇನೆ ಅದರ ಮಾನಸಿಕ ಬೆಳವಣಿಗೆ ಆರಂಭ ಆಗ್ತಾ ಹೋಗುತ್ತೆ. ನರಮಂಡಲ ಮತ್ತು ಸಂವೇದನಾ ಕ್ರಿಯೆಗಳು ಕಾರ್ಯಾಚರಣೆಯಲ್ಲಿ ಇರುತ್ತೆ. ಮಗು ಪರಿಸರವನ್ನ ಅನ್ವೇಷಿಸೋದಕ್ಕೆ ಮತ್ತೆ ಅನುಭವಿಸೋದಕ್ಕೆ ಕಲಿತಾ ಹೋಗುತ್ತೆ. ವಸ್ತುಗಳನ್ನ ಸ್ಪರ್ಶಿಸುತ್ತೆ, ಹಿಡಿಯುತ್ತೆ, ನೋಡುತ್ತೆ, ಕೇಳುತ್ತೆ, ತೆವಳುತ್ತೆ, ಕೂರುತ್ತೆ. ನೋಡಿ, ಹುಟ್ಟಿದಾಗಿನಿಂದ 2 ವರ್ಷ ಅಂತ ಹೇಳಿದಾಗ ಏನೇನೆಲ್ಲ ಆಗುತ್ತೆ, ಹೌದಲ್ವಾ? ಮತ್ತೆ ನಡೆಯುವಂತಹ ಕ್ರಿಯೆಗಳನ್ನು ಕೂಡ ಕಲಿತಾ ಹೋಗುತ್ತೆ. ಅಂದ್ರೆ ನಡಿಗೆ ಅಂದ್ರೆ ಮೀನ್ಸ್ ನಡೆದಾಡೋದು.
ಓಕೆ, ನಡಿಗೆಯನ್ನು ಕೂಡ ಇಲ್ಲಿ ಮಗು ಏನ್ ಮಾಡ್ತಾ ಹೋಗುತ್ತೆ, ಕಲಿತಾ ಹೋಗುತ್ತೆ. ಹೀಗೆ ನೋಡುವ, ಕೇಳುವ, ಮಾಡುವ ಮುಖಾಂತರ ತನ್ನ ಸುತ್ತಲಿನ ಪರಿಸರವನ್ನ ಮಗು ಅನ್ವೇಷಿಸ್ತಾ ಹೋಗುತ್ತೆ. ಮಗು ತನ್ನ ಪರಿಸರದಲ್ಲಿನ ವಸ್ತುಗಳಿಂದ ಹಾಗೂ ಘಟನೆಗಳಿಂದ ಪಡೆದ ಅನುಭವಗಳನ್ನ ಆಂತರಿಕವಾಗಿ ಪ್ರತಿನಿಧಿಸಲು ತೊಡಗುತ್ತೆ. ಅಂದ್ರೆ ಮಗು ಪ್ರಾತಿನಿಧ್ಯದ ಮೂಲಕ ವಸ್ತು ಮತ್ತು ಘಟನೆಗಳನ್ನ ಮಾನಸಿಕವಾಗಿ ನಿರ್ವಹಿಸತೊಡಗ್ತಾ ಹೋಗುತ್ತೆ ಈ ಒಂದು ಸಂವೇದನಾಗತಿಯ ಹಂತದಲ್ಲಿ. ಹೀಗೆ ಮಗುವಿನಲ್ಲಿ ಪ್ರಾಥಮಿಕ ಹಂತದಲ್ಲಿ ಆಲೋಚನೆ ಮತ್ತು ಕಲಿಕೆ ಅನ್ನುವಂಥದ್ದು ಮಗುವಿನಲ್ಲಿ ಉಂಟಾಗ್ತಾ ಹೋಗುತ್ತೆ. ಯಾವ್ದ್ರಲ್ಲಿ? ಸಂವೇದನಾಗತಿಯ ಹಂತದಲ್ಲಿ. ಓಕೆ, ಸಂವೇದನಾಗತಿಯ ಹಂತದಲ್ಲಿ ಏನಾಗುತ್ತೆ, ನೋಡುವ, ಕೇಳುವ, ಮಾಡುವ ಮುಖಾಂತರ ಸುತ್ತಲಿನ ಪರಿಸರವನ್ನ ಮಗು ಅನ್ವೇಷಿಸ್ತಾ ಹೋಗುತ್ತೆ. ತನ್ನ ಪರಿಸರದಲ್ಲಿನ ವಸ್ತುಗಳಿಂದ ಹಾಗೂ ಘಟನೆಗಳಿಂದ ಪಡೆದ ಅನುಭವಗಳನ್ನ ಆಂತರಿಕವಾಗಿ ಅದು ಪ್ರತಿನಿಧಿಸತೊಡಗುತ್ತೆ. ಅಂದ್ರೆ ಮಗು ಪ್ರಾತಿನಿಧ್ಯದ ಮೂಲಕ ವಸ್ತು ಮತ್ತು ಘಟನೆಗಳನ್ನ ಮಾನಸಿಕವಾಗಿ ನಿರ್ವಹಿಸತೊಡಗುತ್ತೆ. ಹೀಗೆ ಮಗುವಿನಲ್ಲಿ ಪ್ರಾಥಮಿಕ ಹಂತದಲ್ಲಿ ಆಲೋಚನೆ ಮತ್ತು ಕಲಿಕೆ ಅನ್ನುವಂಥದ್ದು ಉಂಟಾಗ್ತಾ ಹೋಗುತ್ತೆ. ಈಗ ನೋಡೋಣ, ಇದು ಮೊದಲನೇ ಹಂತ ಆಯ್ತು. ಈಗ ಎರಡನೇ ಹಂತ, ದಟ್ ಇಸ್ ಕಾರ್ಯಪೂರ್ವ ಹಂತ ಅಂತ ಕೂಡ ಕರಿತೀವಿ, ಮತ್ತೆ ಪೂರ್ವ ಸಂಕ್ರಿಯಾತ್ಮಕ ಹಂತ ಅಂತ ಕೂಡ ಕರಿತೀವಿ. ಇದು 2 ವರ್ಷದಿಂದ 7 ವರ್ಷದವರೆಗೆ ಕಾಣಬಹುದು. ಈ ಹಂತದಲ್ಲಿ ಮಗು ಏನ್ ಮಾಡುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಇದು ವಸ್ತುಗಳನ್ನ, ಘಟನೆಗಳನ್ನ, ಆಲೋಚನೆಗಳನ್ನ ಆಂತರಿಕವಾಗಿ ಮಗು ಪ್ರತಿನಿಧಿಸ್ತಾ ಹೋಗುತ್ತೆ. ಅದರ ಆಲೋಚನೆ ಅನ್ನುವಂಥದ್ದು ತರ್ಕಪೂರ್ವ ಅಥವಾ ಭಾಗಶಃ ತಾರ್ಕಿಕವಾಗಿ ಇರುವಂತದ್ದು ನಾವು ನೋಡಬಹುದು. ಆಲೋಚನೆ ಅನ್ನುವಂಥದ್ದು ಪ್ರತ್ಯಕ್ಷ ಅನುಭವದಿಂದ ಅತಿಕ್ರಮಿಸಲ್ಪಟ್ಟಿರುತ್ತೆ. ಓಕೆ, ಆಲೋಚನೆ ಅನ್ನುವಂಥದ್ದು ಪ್ರತ್ಯಕ್ಷ ಅನುಭವದಿಂದಾನೇ ಆಗ್ಬೇಕು ಮಗುಗೆ. ಈ ಹಂತದಲ್ಲಿ ಮಗುವು ಮಾಹಿತಿಯನ್ನ ಸಂಗ್ರಹಿಸುವಲ್ಲಿ ಅಥವಾ ಕಲಿಯುವಲ್ಲಿ ಯಾವಾಗ್ಲೂ ನಿರಂತರವಾಗಿ ಇರೋದನ್ನ ನಾವು ಕಾಣಬಹುದು. ಆಮೇಲೆ ಸಮಸ್ಯೆಗಳನ್ನ ಪರಿಹರಿಸೋದಕ್ಕೆ ಪ್ರಾರಂಭ ಮಾಡುತ್ತೆ, ನಿರ್ದಿಷ್ಟವಾಗಿ ಯೋಚಿಸುತ್ತೆ. ಪರಿಕಲ್ಪನೆಯ ಸಾಮಾನ್ಯೀಕರಣ ಇದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಒಂದು ಕಾನ್ಸೆಪ್ಟ್ ಅನ್ನ ಸಾಮಾನ್ಯೀಕರಣ, ಜನರಲೈಸೇಷನ್ ಮಾಡ್ಬೇಕು ಅಂತ ಹೇಳಿದ್ರೆ ಮಗುಗೆ ಆ ವಿಷಯದಲ್ಲಿ ಇದು ಕಷ್ಟ ಆಗ್ತಾ ಇರುತ್ತೆ. ಅಂದ್ರೆ ಕಾರ್ಯಪೂರ್ವ ಹಂತದಲ್ಲಿ ಪ್ರಶ್ನೆಗಳನ್ನ ಕೇಳುವ ಮೂಲಕ ತನ್ನ ಕುತೂಹಲ ತಣಿಸಲು ಇದು ಪ್ರಯತ್ನಿಸುತ್ತೆ. ಭಾಷಾ ಬೆಳವಣಿಗೆ ಅನ್ನುವಂಥದ್ದು ಶೀಘ್ರಗತಿಯಲ್ಲಿ ಆಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಬಹಳಷ್ಟು ಕ್ವೆಶನ್ಸ್ ಅರೈಸ್ ಆಗಿದೆ. ಭಾಷಾ ಬೆಳವಣಿಗೆ ಶೀಘ್ರಗತಿಯಲ್ಲಿ ಸಾಗುವಂತಹ ಹಂತ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಕಾರ್ಯಪೂರ್ವ ಹಂತ ಅಥವಾ ಪೂರ್ವ ಸಂಕ್ರಿಯಾತ್ಮಕ ಹಂತ ಅಂತ ಹೇಳ್ತೀವಿ. ಇನ್ನು ಮೂರ್ತ ಕಾರ್ಯಗಳ ಹಂತ, ಇದು 7 ರಿಂದ 11 ವರ್ಷದವರೆಗೆ ನಾವು ಮೂರ್ತ ಕಾರ್ಯಗಳ ಹಂತ ಅಂತ ಕರಿತೀವಿ. ಇದು ಮಗುವಿನ 7 ರಿಂದ 11 ವರ್ಷದ ಅವಧಿಯಾಗಿದೆ. ಮಗುವು ಈ ಅವಧಿಯಲ್ಲಿ ತರ್ಕಬದ್ಧವಾದ ಆಲೋಚನೆಯನ್ನ ಮಾಡೋದಕ್ಕೆ ಪ್ರಾರಂಭಿಸುತ್ತೆ. ಓಕೆ, ಮತ್ತೆ ಮೂರ್ತ ಅನುಭವಗಳಿಗೆ ಮಾತ್ರ ಇದು ಸೀಮಿತವಾಗಿರುತ್ತೆ. ಕಣ್ಣಿಗೆ ಏನ್ ಕಾಣುತ್ತೋ ಅದ್ರ ಬಗ್ಗೆ ಮಾತ್ರ ತರ್ಕಬದ್ಧವಾಗಿ ಯೋಚನೆ ಮಾಡುವುದಕ್ಕೆ ಇದು ಪ್ರಾರಂಭ ಮಾಡುತ್ತೆ. ಮಗು ಬರೆಯುವುದನ್ನ ಕಲಿಯೋದ್ರ ಜೊತೆಗೆ ಪದಗಳ ಸಂಖ್ಯೆಗಳನ್ನು ಕೂಡ ಬಳಸ್ತಾ ಹೋಗುತ್ತೆ. ವರ್ಗೀಕರಿಸೋದ್ರ ಬಗ್ಗೆ ಮಾಹಿತಿಯನ್ನ ಜೊತೆಗೆ ಸಂಘಟಿಸೋದನ್ನ ಮಗು ಕಲಿತಾ ಹೋಗುತ್ತೆ. ತನ್ನ ಅನುಭವಗಳನ್ನ ಸಮಗ್ರ ಸಂಘಟನೆಗೆ ಇದು ಒಳಪಡಿಸ್ತಾ ಹೋಗುತ್ತೆ. ಮತ್ತೆ ಮೂರ್ತ ಸಮಸ್ಯೆಗಳಿಗೆ ಮೂರ್ತ ಕ್ರಿಯೆಗಳನ್ನ ನಡೆಸಿ ತರ್ಕಬದ್ಧವಾಗಿ ಆಲೋಚಿಸಿ ಪರಿಹಾರವನ್ನ ಈ ಒಂದು ಹಂತದಲ್ಲಿ ಮಗು ಕಂಡುಹಿಡಿತಾ ಹೋಗುತ್ತೆ. ಓಕೆ, ಇನ್ನು ಔಪಚಾರಿಕ ಸಂಕ್ರಿಯಾತ್ಮಕ ಹಂತ ಅಂತ ಹೇಳ್ತೀವಿ. ಏನಿದು ಔಪಚಾರಿಕ ಸಂಕ್ರಿಯಾತ್ಮಕ ಹಂತ? ನೋಡಿ, ಇದು 11ನೇ ವರ್ಷದಿಂದ ಮಗುವಿನ 15 ವರ್ಷದವರೆಗೂ ಇರುತ್ತೆ. ಮಕ್ಕಳು ಈ ಹಂತದಲ್ಲಿ ಅಮೂರ್ತ ಆಲೋಚನೆಯನ್ನ ಮಾಡುವಂತಹ ಸಾಮರ್ಥ್ಯವನ್ನ ಹೊಂದುತ್ತಾರೆ. ಭಾಷಾ ರೂಪದಲ್ಲಿ, ಸಂಕೇತ ರೂಪದಲ್ಲಿ ಸಿದ್ಧಾಂತಗಳನ್ನ ಮಂಡಿಸ್ತಾರೆ. ತೀರ್ಮಾನಗಳನ್ನ ತೆಗೆದುಕೊಳ್ಳಬಲ್ಲವರಾಗಿದ್ದು ವಿಮರ್ಶಿಸುವ, ಮೌಲ್ಯೀಕರಿಸುವ ಸಾಮರ್ಥ್ಯಗಳನ್ನು ಕೂಡ ಇಲ್ಲಿ ಮಕ್ಕಳು ಔಪಚಾರಿಕ ಸಂಕ್ರಿಯಾತ್ಮಕ ಹಂತದಲ್ಲಿ ಪಡೆದುಕೊಂಡಿರ್ತಾರೆ. ಇನ್ನು ಜ್ಞಾನಾತ್ಮಕ ವಿಕಾಸದ ಪ್ರತಿ ಹಂತವೂ ಕೂಡ ಮಗುವಿನ ಪರಿಸರದೊಂದಿಗಿನ ನಿರ್ವಹಣೆಯನ್ನ ಹೆಚ್ಚು ಪರಿಣಾಮಕಾರಿಗೊಳಿಸ್ತಾ ಹೋಗುತ್ತೆ. ಇನ್ನು ಸಂರಚನೆಯಲ್ಲಿನ ಪ್ರತಿಯೊಂದು ಹೊಸ ಬದಲಾವಣೆ ಕೂಡ ಮಗುವಿನ ಆಲೋಚನಾ ಸಾಮರ್ಥ್ಯದಲ್ಲಿ ಗುಣಾತ್ಮಕ ಬದಲಾವಣೆಯನ್ನ ಉಂಟು ಮಾಡ್ತಾ ಹೋಗುತ್ತೆ ಈ ಒಂದು ಹಂತದಲ್ಲಿ. ಇನ್ನು ಕಲಿಯುವಿಕೆ ಕೂಡ ಶೈಕ್ಷಣಿಕ ಪ್ರಕ್ರಿಯೆಯಲ್ಲಿ ಒಂದಾಗಿರುತ್ತೆ. ಓಕೆ, ಕೇವಲ ಓದು ಬರಹ ಕಲಿಯೋದು ಮಾತ್ರ ಕಲಿಕೆ ಅಲ್ಲ. ಯಾವುದಾದ್ರೂ ಹೊಸ ವಿಷಯವನ್ನ ತನ್ನದಾಗಿಸಿಕೊಳ್ಳುವಂತಹ ಪ್ರಕ್ರಿಯೆಯು ಕೂಡ ಇಲ್ಲಿ ಕಲಿಕೆ ಅನ್ನೋದನ್ನ ನಾವು ಔಪಚಾರಿಕ ಸಂಕ್ರಿಯಾತ್ಮಕ ಹಂತದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ ಶಿಕ್ಷಣ ಅನ್ನುವಂಥದ್ದು ಅನುಭವಗಳ ಮೂಲಕ ವರ್ತನೆಯಲ್ಲಿ ಪರಿವರ್ತನೆ. ನೋಡಿ, ಕಲಿಕೆ ಜೊತೆಗೆ ಶಿಕ್ಷಣ ಅಂದ್ರೆ ಏನು? ಅನುಭವಗಳ ಮೂಲಕ ವರ್ತನೆಯಲ್ಲಿ ಪರಿವರ್ತನೆಯನ್ನ ಉಂಟು ಮಾಡೋದನ್ನ ನಾವು ಶಿಕ್ಷಣ ಅಂತ ಹೇಳ್ತೀವಿ. ಈ ವರ್ತನೆಯ ಪರಿವರ್ತನೆಯೇ ಕಲಿಕೆ ಅಂತ ಹೇಳ್ಬೋದು. ಸೊ ವ್ಯಕ್ತಿಯ ಹುಟ್ಟಿನಿಂದ ಸಾಯುವವರೆಗೆ ಈ ಮಾರ್ಪಾಡು ಎಲ್ಲಾ ಕಾಲಗಳಲ್ಲಿಯೂ ಕೂಡ ನಡೀತಾನೆ ಹೋಗ್ತಾ ಇರುತ್ತೆ. ಓಕೆ, ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ, ವ್ಯಕ್ತಿಯ ಜೀವನದಲ್ಲಿ ಕಲಿಕೆಯ ಸನ್ನಿವೇಶಗಳು ಸಾಮಾನ್ಯ ಹಾಗೂ ಸ್ವಾಭಾವಿಕ ಆಗಿರುತ್ತೆ. ಹೌದಲ್ವಾ? ಕಲಿಕೆಯ ಸನ್ನಿವೇಶಗಳು ಸಾಮಾನ್ಯವಾಗಿ ಮತ್ತೆ ಸ್ವಾಭಾವಿಕವಾಗಿ ಜೀವನದಲ್ಲಿ ಕಲಿಕೆಯ ಸನ್ನಿವೇಶಗಳು ಬರ್ತಾನೆ ಇರುತ್ತೆ. ಜೊತೆಗೆ ಕ್ಷಣಕ್ಕೂ ವ್ಯಕ್ತಿಯು ಏನನ್ನಾದ್ರೂ ಕಲಿತಾನೆ ಇರ್ತಾನೆ. ಹೌದಲ್ವಾ? ಅದನ್ನೇ ನಾವು ಕಲಿಕೆ ಅಂತ ಹೇಳ್ತೀವಿ. ಈ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಕೆಲವು ಆಂತರಿಕವಾಗಿ ಬದಲಾವಣೆಗಳನ್ನ ಮಾಡಿಕೊಳ್ಳೋದು ಬಹಳಷ್ಟು ಅನಿವಾರ್ಯವಾಗಿದೆ.
ಇನ್ನು ಕಲಿಕಾರ್ಥಿಗಳು ತಮ್ಮದೇ ಆದ ಕಲಿಕಾ ಶೈಲಿ ಮತ್ತು ಕಲಿಕಾ ಗತಿಯನ್ನ ಹೊಂದಿರ್ತಾರೆ. ಓಕೆ, ಕೆಲವರು ನೋಡಿ ಕಲಿತ್ರೆ, ಕೆಲವರು ಕೇಳಿ ಕಲಿತಾರೆ, ಕೆಲವರು ಓದೋದ್ರಿಂದ, ಮತ್ತೆ ಇನ್ ಕೆಲವರು ಮಾಡೋದ್ರಿಂದ ಕಲಿತಾರೆ. ಮಕ್ಕಳು ಆಟದ ಮೂಲಕ ಕಲಿತಾರೆ. ಪ್ರತಿಯೊಬ್ರು ಕೂಡ ಕಲಿಕೆಯ ಪ್ರಕೃತಿ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತೆ. ಅಥವಾ ಉತ್ಪನ್ನವಾಗಿ ನೋಡುವುದು ಕೂಡ, ಕಲಿಕೆಯ ಉತ್ಪನ್ನವನ್ನ ನೋಡುವುದು ಕೂಡ ಭಿನ್ನವಾಗಿರುತ್ತೆ. ವಿದ್ಯಾರ್ಥಿಗಳಲ್ಲಿ ಕಲಿಕೆ ಎನ್ನುವಂಥದ್ದು ಅವರ ಕಲಿಕಾ ಶೈಲಿಯೊಂದಿಗೆ ಸರಿ ಹೊಂದುವಂತೆ ಬೋಧಿಸಿದಾಗ ಮಾತ್ರ ಕಲಿಕೆ ಅನ್ನುವಂಥದ್ದು ಉತ್ತಮವಾಗುತ್ತೆ ಅನ್ನೋದು ಶಿಕ್ಷಣ ತಜ್ಞರ ಅಭಿಮತ. ಅಂದ್ರೆ ಕಲಿಕೆ ಅನ್ನುವಂಥದ್ದು ಕಲಿಕಾ ಶೈಲಿ ಅಂದ್ರೆ ಮಕ್ಕಳು ಅಂದ್ರೆ ಪ್ರತಿಯೊಬ್ಬರಿಗೂ ಅವ್ರದೇ ಆದಂತಹ ಒಂದು ಕಲಿಕಾ ಶೈಲಿ ಇರುತ್ತೆ, ಹೌದಲ್ವಾ? ಈಗ ಕೆಲವರು ಕಂಠಪಾಠ ಮಾಡಿ ಕಲಿತಾರೆ, ಇನ್ ಕೆಲವರು ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ತಾರೆ. ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ಅವರು ಬರ್ದು ಪ್ರಾಕ್ಟೀಸ್ ಮಾಡಿ ಕಲಿತಾರೆ. ಸೊ ನೋಡಿ, ಅಲ್ಲೇ ಡಿಫ್ರೆನ್ಸ್ ಇದೆ. ಅಂದ್ರೆ ಅವರು ಕಲಿಯುವಂತಹ ಕಲಿಕೆಯ ಶೈಲಿ ಏನಿದೆ ಬೇರೆ ಇದೆ. ಹಾಗೆ ಕಲಿಕಾ ಶೈಲಿಯೊಂದಿಗೆ ಸರಿ ಹೊಂದುವಂತೆ ನಾವೇನಾದ್ರೂ ಬೋಧನೆ ಮಾಡಿದಾಗ ಕಲಿಕೆ ಅನ್ನುವಂಥದ್ದು ಉತ್ತಮವಾಗುತ್ತೆ ಅನ್ನುವಂಥದ್ದು ಶಿಕ್ಷಣ ತಜ್ಞರು ಹೇಳಿದ್ದಾರೆ. ಹಾಗಾದ್ರೆ ಕಲಿಕಾ ಶೈಲಿಗಳು ಅಂದ್ರೆ ಏನು ಅಂತ ಹೇಳಿ ನಾವು ಮುಂದಿನ ಒಂದು ವಿಡಿಯೋಸ್ ಅಲ್ಲಿ ನೋಡ್ತಾ ಹೋಗೋಣ. ಓಕೆ.